ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹಲವು ಗೊಂದಲ, ಹಲವರ ವಿರೋಧದ ಮಧ್ಯೆ ನಡೀತಾ ಇರುವ ಜಾತಿ ಗಣತಿ ಅರ್ಥಾತ್ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಈ ಬಗ್ಗೆ ವಾದ ವಿವಾದಗಳು ಕೂಡ ಮುಂದುವರಿತಾ ಇದೆ. ಜೊತೆಗೆ ಸರ್ವರ್ ಸಮಸ್ಯೆ ಕೂಡ ಮುಂದುವರೆದಿದ್ದು ಗಣತಿದಾರರು ಪಡಬಾರದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಸರ್ವರ್ ಸಮಸ್ಯೆ, ಮತ್ತೊಂದ್ ಕಡೆ ಶಿಕ್ಷಕರನ್ನ ಗಣತಿಗೆ ಆಯ್ಕೆ ಮಾಡಿದ್ದೇ ತಪ್ಪು ಅನ್ನೋ ವಾದ. ಇದರ ಮಧ್ಯೆ ಜಾತಿ ಗಣತಿ ಕಾಲಂನಲ್ಲಿ ಏನ್ ಬರೆಸಬೇಕು ಎಂಬ ಗೊಂದಲ. ಹೀಗೆ ಹಲವು ಗೊಂದಲಗಳ ಮಧ್ಯೆ ರಾಜ್ಯದಲ್ಲಿ ಜಾತಿ ಗಣತಿ ಮುಂದುವರೆದಿದೆ. ಅತ್ತ ಹೈಕೋರ್ಟ್ನಲ್ಲಿ ಗಣತಿ ವಿರೋಧಿಸಿ ಸಲ್ಲಿಸಿರೋ ಅರ್ಜಿಗಳ ವಿಚಾರಣೆಯೂ ನಡೆಯುತ್ತಿದೆ. ಇಂದು ಹಿಂದುಳಿದ ವರ್ಗಗಳ ಆಯೋಗದ ವಕೀಲರ ವಾದ ಅಂತ್ಯವಾಗಿದ್ದು ವಿಚಾರಣೆಯನ್ನ ಹೈಕೋರ್ಟ್ ನಾಳೆಗೆ ಮುಂದೂಡಿದೆ. ಜಾತಿ ಗಣತಿ ಜ್ವಾಲೆ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಹಿಂದುಳಿದ ವರ್ಗಗಳ ಆಯೋಗದ ವಕೀಲರ ವಾದ ಅಂತ್ಯ. ಹೌದು, ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇಂದು ಮತ್ತೆ ಅರ್ಜಿಯ ವಿಚಾರಣೆ ನಡೆಯಿತು. ಹಿಂದುಳಿದ ವರ್ಗಗಳ ಆಯೋಗದ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ರು. ಜನಗಣತಿಗೂ ಸಾಮಾಜಿಕ ಆರ್ಥಿಕ ಸರ್ವೆಗೂ ವ್ಯತ್ಯಾಸ ಇದೆ. ಜನಗಣತಿಗಿಂತ ಸರ್ವೆಯಲ್ಲಿ ವಿವರ ಮಾಹಿತಿಯನ್ನ ಪಡೆಯಲಾಗುತ್ತೆ. ಸರ್ವೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಉತ್ತರ ನೀಡಬಹುದು. ಹೀಗೆ ಜನಗಣತಿ ಮತ್ತು ಸಮೀಕ್ಷೆಗೂ ಇರೋ ವ್ಯತ್ಯಾಸವನ್ನ ಕೋರ್ಟ್ ಮುಂದಿಟ್ರು. ಜಾತಿ ಗಣತಿ ವಿರೋಧಿಸುವವರಿಗೆ ಹಿಂದುಳಿದ ನಾಯಕರು ಸೆಡ್ಡು. ಇನ್ನು ಜಾತಿ ಗಣತಿ ತಡೆಯಲು ಪ್ರಬಲ ಸಮುದಾಯದ ನಾಯಕರ ಪ್ರಯತ್ನ ನಡೆದಿದೆ ಅಂತ ಆರೋಪಿಸಲಾಗ್ತಿದೆ. ಹೀಗಾಗಿ ಜಾತಿ ಗಣತಿ ವಿರೋಧಿಸುವವರಿಗೆ ಹಿಂದುಳಿದ ನಾಯಕರು ಸೆಡ್ಡು ಹೊಡೆದಿದ್ದು ನಾಳೆ ಸಭೆ ನಡೆಸಲು ಮುಂದಾಗಿದ್ದಾರೆ. ಬಿಕೆ ಹರಿಪ್ರಸಾದ್, ಎಸ್ಎನ್ ಬೋಸರಾಜು, ಸಂತೋಷ್ ಲಾಡ್, ಎಚ್ಎಂ ರೇವಣ್ಣ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಸಿಎಂ ಬೆನ್ನಿಗೆ ನಿಲ್ಲಲು ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದಿದ್ದಾರೆ. ಸರ್ವರ್ ಸಮಸ್ಯೆ ಸುಳಿಯಲ್ಲಿ ಸಿಲುಕಿದ ಜಾತಿ ಗಣತಿ. ನೆಟ್ವರ್ಕ್ ಸಿಗ್ತಿಲ್ಲ, ಆಪ್ ಬಳಸೋಕೆ ಕೂಡ ಆಗ್ತಿಲ್ಲ. ಜಾತಿ ಗಣತಿ ಶುರುವಾಗಿ 3 ದಿನವಾದರೂ ಗಣತಿದಾರರಿಗೆ ಕಗ್ಗಂಟಾಗಿದೆ. ದಾವಣಗೆರೆಯಲ್ಲಿ ಶಿಕ್ಷಕರು 3 ದಿನಗಳಿಂದ ನೆಟ್ವರ್ಕ್ ಸಮಸ್ಯೆಯಿಂದ ಪರದಾಡ್ತಿದ್ದಾರೆ. ಕೆಲವೊಮ್ಮೆ ಆಪ್ ಓಪನ್ ಆಗುತ್ತೆ, ಸ್ವಲ್ಪ ಹೊತ್ತಿಗೆ ಆಪ್ನಲ್ಲಿ ಎಂಟ್ರಿ ಮಾಡಿದ್ದ ಮಾಹಿತಿಗಳೆಲ್ಲ ಡಿಲೀಟ್ ಆಗ್ತಿವೆ. ಇದರಿಂದ ಗಣತಿದಾರರು ರೋಸಿ ಹೋಗಿದ್ದಾರೆ. ಆ ಸರ್ವೆಗೆ ಹೋದಾಗ ಆ ಆ್ಯಪು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಯಾವುದೇ ಓಪನ್ ಆಗ್ತಾ ಇಲ್ಲ. ಎರಡನೇದಾಗಿ ಅಲ್ಲಿ ಗೂಗಲ್ ನೇವಿಗೇಷನ್ ಹಾಕೊಂಡು ಹೋಗ್ತಿದ್ದೀವಿ, ಆ ಏರಿಯಾಕ್ಕೆ ಹೋಗ್ತಿದ್ದೀವಿ, ಆ ಮನೆಗಳು ಅಲ್ಲಿ ಸಿಗ್ತಾ ಇಲ್ಲ. ಇನ್ನು ಹಾಸನ ಜಿಲ್ಲೆಯಲ್ಲಿ ಗಣತಿದಾರರು ನಿಗದಿ ಮಾಡಿರುವ ಮನೆ ಸಿಗದೆ ಪರದಾಡಿದ್ರು. 2 ಗಂಟೆಗಳ ಕಾಲ ಮನೆ ಹುಡುಕಿದ್ರು, ಆಪ್ ವರ್ಕ್ ಆಗದೆ ಬೆಳಗ್ಗೆಯಿಂದ ಅಲಿತಿದ್ದೀವಿ ಅಂತ ಅಳಲು ತೋಡಿಕೊಂಡ್ರು. ಬಂದು ವಾಪಸ್ ಹೋಗೋದಾಯ್ತು. 3 ದಿವಸದಿಂದ ಒಂದು ಮನೆನೂ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. ನೀವು ಫಸ್ಟ್ ಮನೆ ಹುಡುಕಬೇಕಾ? ಫಸ್ಟು ಇಲ್ಲಿ ಏನು ನಮಗೆ ನಂಬರ್ ಅಲರ್ಟ್ ಮಾಡ್ಯಾರೆ, ಸೇಮ್ ಅದೇ ನಂಬರ್ ನಮಗೆ ಮಾಡಬೇಕು. ಅತ್ತ ವಿಜಯಪುರದಲ್ಲಿ ಸರ್ವೆ ಆಪ್ ವರ್ಕ್ ಆಗದೆ ಶಿಕ್ಷಕರು ಪರದಾಡಿದ್ದಾರೆ. ವಿಷಯ ಅಂದ್ರೆ ಕಳೆದ 3 ದಿನಗಳಿಂದ ವಿಜಯಪುರ ನಗರದಲ್ಲಿ ಒಂದೇ ಕುಟುಂಬದ ಸರ್ವೆಯಾಗಿದೆ. ಇನ್ನು ದೊಡ್ಡಬಳ್ಳಾಪುರದ ಎಸಿ ಕಚೇರಿ ಮುಂದೆ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿರುವ ಶಿಕ್ಷಕರನ್ನ ನಗರ ಭಾಗಕ್ಕೆ ನೇಮಿಸಿದ್ದಾರೆ. 40 ಕಿಲೋಮೀಟರ್ ಇರುವ ಶಾಲೆಗಳಿಂದ ಬಂದು ಸಮೀಕ್ಷೆ ಮಾಡೋದಕ್ಕೆ ಅಸಾಧ್ಯ, ಸರಿಯಾಗಿ ತರಬೇತಿಯನ್ನು ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಸಮೀಕ್ಷೆ ಸರಿಯಾಗಾಗ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದವರು ಈ ಜಾತಿ ಗಣತಿ ಅಂತೇಳಿ ಏನು ಮಾಡಿದ್ದಾರೆ, ಇದು ಅವೈಜ್ಞಾನಿಕವಾಗಿದೆ. ಆಗಲೇ ಟೀಚರ್ಸ್ಗಳಿಗೆ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ಲು ಬಗ್ಗೆ ಮಾಹಿತಿ ಇಲ್ಲ. ಅವ್ರ ಹತ್ರ ಕೀಪ್ಯಾಡ್ ಮೊಬೈಲ್ ಇದೆ. ಅವರಿಗೆ ಒಂದು ದಿವಸ ಟ್ರೈನಿಂಗ್ ಕೊಟ್ಬಿಟ್ಟು ಸರ್ವೆ ಮಾಡಿ ಅಂದರೆ ಹೇಗೆ ಮಾಡ್ತಾರೆ? 60 ಪ್ರಶ್ನೆಗಳು ಕೇಳಬೇಕು. ನೆಟ್ವರ್ಕ್ ಇಲ್ದಿದ್ದ ಪ್ಲೇಸಲ್ಲೆಲ್ಲ ಅವರು ಈಗ 3 ದಿವಸದಿಂದ ಒಬ್ಬರು ಟೀಚರ್ ಹೋಗಿದ್ದಾರೆ, ಅವರು ಒಂದು ಸಬ್ಮಿಟ್ ಆಗಿಲ್ಲ.
ಸಬ್ಮಿಟ್ ಮಾಡೋಕ್ಕೆ ಹೋದರೆ ಎರರ್ ಅಂತ ಬರ್ತಾ ಇದೆ. ಇಷ್ಟೆಲ್ಲ ಗೊಂದಲ ವಿರೋಧದ ಮಧ್ಯೆ ರಾಜ್ಯಾದ್ಯಂತ ಇಂದು 92,876 ಮನೆ ಸರ್ವೆ ಮಾಡಲಾಗಿದೆ. ಈ ಮೂಲಕ 1,14,932 ಕುಟುಂಬಗಳ ಸರ್ವೆ ಮುಗಿದಿದೆ. ಆದರೆ ಈ ಅಂಕಿಅಂಶಗಳ ಪ್ರಕಾರ ಸರ್ವೆ ವೇಗ ಮಾತ್ರ ಕಮ್ಮಿ ಅನ್ನೋದು ಗೊತ್ತಾಗ್ತಿದೆ. ಈ ಮಧ್ಯೆ ನಾಳೆ ಹೈಕೋರ್ಟ್ನಲ್ಲಿ ಏನಾಗಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.